ಹಾಕಿದ ಭೀಮನಿಗೂ ಹಾಗೂ ಕೌರವನಿಗೂ ಅಂದು ಮೊದಲ ಸಲ ಮುಖಾಮುಖಿಯಾಯಿತು. ಇದರಲ್ಲಿ ಭೀಮನಿಂದ ಕೌರವನಿಗೆ ಸೋಲಾಯಿತು. ಆಗ ಅವನ ಕಡೆಯ ಅನೇಕರು ಕೌರವನ ಸಹಾಯಕ್ಕೆ ಧಾವಿಸಿದರು. 6ನೇ ದಿನದ ಕೊನೆಯಲ್ಲಿ ಕುರುಸೇನೆಯ ಪರಾಭವದೊಂದಿಗೆ ಯುದ್ಧ ಅವಸಾನ ಹೊಂದಿತು. फर्श पर बचपन बसता है, इस पर केमिकल रेजिड्यू की कोई जगह नहीं। फर्श को बनाए सेफ बच्चों और पेट्स के लिए ITC निमाइल। ಬೌನ್ಸರ್ ಬಂದ್ರೆ ಗೇಮ್ ಓವರ್. ಡೋಂಟ್ ವರಿ, ನನ್ನಲ್ಲಿ ನಿಮ್ಮವರ ಭರವಸೆ ನೀವೇ ಮತ್ತೆ ನಿಮ್ಗಾಗಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನ ಟರ್ಮ್ ಪ್ಲಾನ್ಸ್ ನ ಭರವಸೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್. When supplements are rushed through your system, you lose most of the nutrients, but deliver it slowly and it all gets absorbed. Our capsules have a slow-release technology. It delivers nutrients slowly in the small intestine over hours. Wellbeing Nutrition slow-release supplements. ಏಳನೇ ದಿನದಂದು ಮುಂದುವರೆದ ಯುದ್ಧವು ಕೌರವರ ಮಹಾದಾಳಿಯಿಂದಲೇ ಶುರುವಾಯಿತು. ಸತತ 4-5 ದಿನಗಳ ಸೋಲು ಪರಾಜಯಗಳಿಂದಾಗಿ ಕುರುಸೇನೆ ಕಂಗೆಟ್ಟು ಹೋಗಿತ್ತು. 7ನೇ ದಿನ ಅದರ ಹತಾಶೆಯು ಉಗ್ರ ದಾಳಿಯ ಮೂಲಕ ಸಶಕ್ತವಾಗಿ ವ್ಯಕ್ತವಾಯಿತು. ದ್ರೋಣನು ವಿರಾಟ ಸೇನೆಯ ಮೇಲೆ ದಾಳಿ ಮಾಡಿ ವಿರಾಟನ ಇನ್ನೊಬ್ಬ ಮಗನಾದ ಸಂಕ ಎಂಬಾತನನ್ನ ಕೊಂದು ಹಾಕಿದ. ಅಂದು 7ನೇ ದಿನದ ಈ ಯುದ್ಧದಲ್ಲಿ ಕೌರವ ಸೇನೆಗೆ ಜಯ ಸಂದಿತು ಹಾಗೂ ಪಾಂಡವರಲ್ಲಿ ಅತಿ ಹೆಚ್ಚು ಪ್ರಮಾಣದ ಸಾವು ನೋವುಗಳು ಸಂಭವಿಸಿದವು. 8ನೇ ದಿನದಂದು ಭೀಮನು ಇದಕ್ಕೆ ಪ್ರತಿಯಾಗಿ ತೆರಳಿ ಕೌರವನ ಕಡೆಯ 17 ಜನರನ್ನ ಅಂದು ತಾನೊಬ್ಬನೇ ಕೊಂದು ಹಾಕಿದ. ವಿರಾವನ ಎಂಬ ಅರ್ಜುನನ ಮಗ ಹಾಗೂ ಉಲುಪಿ ಈ ಇಬ್ಬರೂ ಸಹ ಸೇರಿ ಶಕುನಿಯ ಕಡೆಯ 5 ಜನ ಸಹೋದರರು ಹಾಗೂ ವೀರರನ್ನ ಸಾಯಿಸಿದ್ರು. ಕೌರವನು ತನ್ನ ರಾಕ್ಷಸ ದೈತ್ಯನಾಗಿದ್ದ ಅಲುಂವಶ ಎಂಬಾತನನ್ನ ಅರ್ಜುನನ ಮಗನಾದ ಇರಾವನನ್ನ ಕೊಲ್ಲಲು ಅಟ್ಟಿದ. ಈ ಘೋರ ಯುದ್ಧದಲ್ಲಿ ಅರ್ಜುನನ ಮಗನಾದ ಐರಾವಣ ಹತನಾಗುತ್ತಾನೆ ಹಾಗೂ ರಾಕ್ಷಸ ಅಲಂಬುಷನನ್ನ ಭೀಮನ ಮಗನಾದ ಘಟೋತ್ಕಚನು ಸದೆಬಡಿಯುತ್ತಾನೆ. ಅಂದಿನ ದಿನದ ಈ ಯುದ್ಧವು ಕೌರವರ ಅಪಜಯದೊಂದಿಗೆ ಮುಗಿದಿತ್ತು. 9ನೇ ದಿನ ಕೌರವ ತೀವ್ರ ಅಸಮಾಧಾನಿತನಾಗಿದ್ದ. ಆ ಹೊತ್ತಿಗಾಗಲೇ ಅವನು ತನ್ನ ಸಹೋದರರ ಪೈಕಿ ಅನೇಕರನ್ನ ಕಳೆದುಕೊಂಡಿದ್ದ. ಕುರುಕ್ಷೇತ್ರ ಯುದ್ಧವು ಆರಂಭವಾಗಿ 9 ದಿನಗಳಾಗಿದ್ದರೂ ಸಹ ಎರಡೂ ಸೇನೆಯಲ್ಲೂ ಪ್ರತಿನಿತ್ಯ ಹಲವಾರು ಯೋಧರು ಸಾವನ್ನಪ್ಪುತ್ತಿದ್ದರು. ಇತ್ತ ಕೌರವನ ಸೇನೆಯು 12 ಅಕ್ಷೋಹಿಣಿಯಷ್ಟಿತ್ತು. ಪಾಂಡವರ ಬಳಿ ಇದ್ದಿದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ ಮಾತ್ರ. ಅಷ್ಟಲ್ಲದೆ ಕೌರವನ ಸೇನೆಯಲ್ಲಿ ಶಕುನಿ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ದುಶ್ಯಾಸನ, ಜಯದ್ರಥ, ಸೈಂತ್ಯವರಂತಹ ಅತಿರಥ ಮಹಾರಥರೇ ಇದ್ದರು. ಆದರೂ ಸಹ ಕೌರವನಿಗೆ ಚಿಂತೆ. ಇಷ್ಟೆಲ್ಲ ಸಾಮರ್ಥ್ಯದವರಿದ್ದರೂ ಸಹ ಪಾಂಡವರಲ್ಲಿ ಒಬ್ಬರನ್ನ ಈವರೆಗೂ ಹತ್ತಿಕ್ಕಲಾಗಲಿಲ್ಲ. ಭೀಷ್ಮ, ದ್ರೋಣರು ಹೆಸರಿಗೆ ಮಾತ್ರ ತನ್ನ ಪಕ್ಷದಲ್ಲಿದ್ದಾರೆ. ಅವರ ಬಲವೆಲ್ಲ ಪಾಂಡವರ ಕಡೆಗೆ ಎಂದಾತ ಚಿಂತಿತನಾಗಿದ್ದ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ದಾರೇನೋ ಎನಿಸುತ್ತದೆ. ಅಲ್ಲದೆ ಕರ್ಣ ಹಾಗೂ ಭೀಷ್ಮರಿಗೆ ಎಂದು ಮೈತ್ರಿ ಇರಲಿಲ್ಲ. ಮಾತು ಮಾತಿಗೂ ಭೀಷ್ಮನು ಕರ್ಣನ ಮೂತಿ ತಿವಿಯುವಂತಹ ಮಾತನಾಡ್ತಿದ್ದ. ಇದೇ ಕಾರಣಕ್ಕೆ ಭೀಷ್ಮನಿರುವವರೆಗೂ ತಾನು ಯುದ್ಧದಲ್ಲಿ ಭಾಗಿಯಾಗಲಾರನೆಂದು ಕರ್ಣ ಹಠ ಹಿಡಿದು ತಟಸ್ಥನಾಗಿದ್ದ. ಬೇರೆ ಇಷ್ಟೆಲ್ಲ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದ ಕೌರವ ಅವತ್ತಿನ ರಾತ್ರಿ ಭೀಷ್ಮನ ಪಾಳಯಕ್ಕೆ ಹೊಕ್ಕ. ಭೀಷ್ಮನ ಕುರಿತು ತನ್ನ ಅಸಮಾಧಾನ ವ್ಯಕ್ತಪಡಿಸಿದ. ತಾತ, ಇದು ಯುದ್ಧ. ನೀವು ನನ್ನ ಪಕ್ಷದಲ್ಲಿದ್ದೀರಿ. ಇಡೀ ಸೇನೆಯ ಉಸ್ತುವಾರಿ ನಿಮ್ಮದೇ. ಆದರೆ ನೀವು ಯಾಕಿಂತ ನಿರಾಸಕ್ತಿ ತೋರಿಸುತ್ತಿದ್ದೀರೋ ನಾನರಿಯೇ. ಯುದ್ಧದ ನೀತಿಯೆಲ್ಲವನ್ನ ಬಲ್ಲ ನೀವೇ ಹೀಗೆ ಭೇದ ಭಾವ ಮಾಡಬಹುದೇ? ಮನ ಚುಚ್ಚುವಂತಿದ್ದ ಹಾಗೂ ತನ್ನ ತಾಳ್ಮೆಯನ್ನೇ ಕೆಣಕುವಂತಿದ್ದ ಕೌರವನ ಮಾತಿನಿಂದ ವಿಚಲಿತನಾದ ಭೀಷ್ಮನು ಗುಡುಗಿದ. ನಿನ್ನಂತವನ ಅನ್ನದ ಋಣಕ್ಕೆ ಬಿದ್ದ ನಾವುಗಳು ಇಂತಹ ಮಾತನ್ನ ಕೇಳೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಹಿರಿಯರ ಮಾತನ್ನ ಕೇಳದೆ ನಿನ್ನದೇ ಹಠ ಸಾಧಿಸಿದ ನೀನು ಇವತ್ತು ಸ್ಥಿತಿಯನ್ನ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ನಿಜ, ಇಷ್ಟು ದಿನ ನೀವು ನನ್ನ ಪ್ರೀತಿಯ ಮೊಮ್ಮಕ್ಕಳೆಂಬ ಮೋಹಕ್ಕೆ ಸಿಲುಕಿದ್ದೆ. ನೀನಿವತ್ತು ನನ್ನ ಕಣ್ಣು ತೆರೆಸಿದೆ. ನಿನ್ನಿಂದ ಈ ರೀತಿಯ ಅಪಮಾನಕ್ಕೀಡಾಗುವ ಬದಲು ಪಾಂಡವರ ನಾಶಕ್ಕೆ ನಾನು ನಿಲ್ಲೋದೇ ಸರಿ. ನಾಳೆ ನೋಡು ಈ ಭೀಷ್ಮನ ಪರಾಕ್ರಮ. ನಾನು ಇಲ್ಲವೇ ಆ ಪಾಂಡವರು. ಭೀಷ್ಮನ ಮಾತುಗಳಿಂದ ಸಂತುಷ್ಟನಾದ ಕೌರವನು ಅಲ್ಲಿಂದ ಹೊರಟ. ಇತ್ತ ಪಾಂಡವರ ಪಾಳಯದಲ್ಲಿ ಭಯದ ವಾತಾವರಣವೇರ್ಪಟ್ಟಿತ್ತು. ಭೀಷ್ಮನ ಶಕ್ತಿ ಸಾಮರ್ಥ್ಯವು ಅವರಿಗೆ ತಿಳಿಯದ ವಿಷಯವೇನಾಗಿರಲಿಲ್ಲ. ದೇವತೆಗಳು ಸಹ ಭೀಷ್ಮನನ್ನ ಸೋಲಿಸಲಾರರು. ಹೀಗಿರುವಾಗ ತಮ್ಮ ನಾಶಕ್ಕೆ ನಿಂತ ಭೀಷ್ಮನಿಂದ ಯಕಶ್ಚಿತ್ ಆತನ ಮೊಮ್ಮಕ್ಕಳಾದ ತಾವು
ಯುವತಿಯಂತೆ ಸೆರಗಿನಿಂದ ಮುಖವನ್ನ ಮುಚ್ಚಿಕೊಂಡು ಭೀಷ್ಮನ ಕೋಣೆಗೆ ಹೊಕ್ಕಳು. ಕೃಷ್ಣನು ಆಕೆಯನ್ನ ತಡೆದು ಸದ್ದಾದೀತೆಂದು ಆಕೆಯ ಪಾದುಕೆಗಳನ್ನ ತೆಗೆಯಲು ಹೇಳಿ ಅವುಗಳನ್ನ ತನ್ನ ಉತ್ತರೀಯದ ವಸ್ತ್ರದಲ್ಲಿ ಮುಚ್ಚಿಟ್ಟುಕೊಂಡು ತಾನು ಅಲ್ಲಿ ಒಂದೆಡೆ ಮರೆಯಾಗಿ ನಿಂತ. ಒಳಹೊಕ್ಕ ದ್ರೌಪದಿಯು ಮಲಗಿ ನಿದ್ರಿಸುತ್ತಿದ್ದ ಭೀಷ್ಮನ ಕಾಲಿಗೆ ನಮಸ್ಕರಿಸಿದಳು. ಸುತ್ತಲೂ ಕತ್ತಲಾದ್ರಿಂದ ಆಕೆಯ ಗುರುತು ಭೀಷ್ಮನಿಗೆ ಸಿಗೋದು ಕಷ್ಟವಿತ್ತು. ಆಕೆಯ ಕೈ ಸ್ಪರ್ಶವಾಗ್ತಾ ಇದ್ದಂತೆ ಎಚ್ಚರಗೊಂಡ ಭೀಷ್ಮನು ಯಾರೋ ಊರಿನ ಮುತ್ತೈದೆ ಎಂದೇ ಭಾವಿಸಿ ದೀರ್ಘ ಸುಮಂಗಲಿ ಭವ ಎಂದಷ್ಟೇ ಹರಿಸಿದ. ಆಗ ಮುಸುಕನ್ನ ತೆರೆದ ದ್ರೌಪದಿ, ಈಗ ಸುಮಂಗಲಿಯ ತಾಳಿ ನಿಮ್ಮ ಕೈಯಲ್ಲೇ ಇದೆ ನೋಡಿ, ಅದನ್ನ ನಿಮ್ಮ ಕೈಯಾರೆ ಅಳಿಸುವಿರೋ ಉಳಿಸುವಿರೋ ಎಂದು ಕೇಳಿಕೊಂಡಳು. ಆಗ ಬೆರಗಾದ ಭೀಷ್ಮನು ಈ ಜಾಣ್ಮೆಯ ಹಿಂದೆ ಇರುವ ಆ ಭಕ್ತ ಜನಾಲೋಲನನ್ನ ಊಹಿಸಿದ. ಅಷ್ಟರಲ್ಲಿ ಮರೆಯಿಂದ ನಗುತ್ತಾ ಹೊರಬಂದ ಕೃಷ್ಣನನ್ನ ಕಂಡು ಭೀಷ್ಮ ನಮಿಸಿದ. ಕೃಷ್ಣನು ತನ್ನ ಉತ್ತರೀಯದಲ್ಲಿ ಏನನ್ನೋ ಸುತ್ತಿ ಇಟ್ಕೊಂಡಿರುವುದನ್ನ ಗಮನಿಸಿದ ಭೀಷ್ಮನಿಗೆ ಕೃಷ್ಣ ಅವು ದ್ರೌಪದಿಯ ಪಾದುಕೆಗಳೆಂದು ಹೇಳಿ ಆಕೆಗೆ ಕೊಟ್ಟ. ಭಕ್ತರ ಸಲುವಾಗಿ ಅವರ ಪಾದುಕೆಗಳನ್ನ ಸಹ ಅವರ ಪಾಪ ಪುಣ್ಯಗಳನ್ನ ಬೇಕಾದರೂ ಪರಮಾತ್ಮ ತಾನು ಹೊರುತ್ತಾನೆಂಬ ಸತ್ಯವನ್ನ ಭೀಷ್ಮ ಮನಗಂಡು ಹರ್ಷಿಸಿದ. ಬಳಿಕ ತಾನು ಯುಧಿಷ್ಠಿರನ ಪಾಳಯಕ್ಕೆ ಹೋಗಿ ತಾನು ಶಸ್ತ್ರ ತೊರೆದವನ, ತಾಯಿ ತಂದೆಯರಿಗೆ ಓರ್ವನೇ ಮಗನಾದಂತವನ, ಯುದ್ಧದಲ್ಲಿ ಹೆದರಿ ಓಡಿ ಹೋಗುವವನ, ಶರಣಾಗತಿ ಬೇಡುವವನ, ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯೊಂದಿಗೆ ಯುದ್ಧ ಮಾಡಲಾರೆ ಎಂಬುದನ್ನ ತಿಳಿಸಿ ತನ್ನ ಅಂತ್ಯದ ಸೂಚನೆಯನ್ನ ತಾನೇ ಅವರಿಗೆ ಕೊಟ್ಟ. ಭೀಷ್ಮನ ಇಂಥ ದೊಡ್ಡ ಗುಣಕ್ಕೆ ಸೋತು ಪಾಂಡವರೆಲ್ಲ ಕಣ್ಣೀರು ಹಾಕಿದರು. ವಿಧಿಲ್ಲದೆ ತಮ್ಮನ್ನಾಡಿಸಿ ಬೆಳೆಸಿದ ಪ್ರೀತಿಯ ತಾತನನ್ನೇ ನಾವೇ ನಮ್ಮ ಕೈಯಾರೆ ವಧಿಸುವ ಕಾಲ ಬಂತಲ್ಲ ಎಂದು ವ್ಯಕುಲಗೊಂಡರು. ಕೃಷ್ಣನು ಬುದ್ಧಿ ಮಾತುಗಳನ್ನ ಹೇಳಿದ. ಭೀಷ್ಮನು ಮೊಮ್ಮಕ್ಕಳನ್ನೆಲ್ಲ ಸಂತೈಸಿದ. ತನಗಾಗಿ ರೋಧಿಸದಂತೆ ಎಚ್ಚರಿಸಿ ಯುದ್ಧ ಸನ್ನದ್ಧರಾಗಿರಿ ಎಂದು ಹೇಳಿ ಫಲಾಫಲವೆಲ್ಲ ಭಗವಂತನ ಕೈಯಲ್ಲಿದೆ ಎಂದು ಯುಧಿಷ್ಠಿರನನ್ನ ಹರಿಸಿದ. ಮುಂದೆ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಪಾಂಡವರು ಭೀಷ್ಮನನ್ನ ಮಣಿಸುತ್ತಾರೆ. ಯುದ್ಧರಂಗದಲ್ಲಿ ವೀರನೊಬ್ಬ ಈ ರೀತಿ ತನ್ನ ಸೋಲಿನ ಸುಳಿವಿನ ರಹಸ್ಯವನ್ನ ತಾನೇ ಎದುರಾಳಿಗಳಿಗೆ ಬಿಟ್ಟುಕೊಟ್ಟ ಉದಾಹರಣೆ ಜಗದ ಬೇರೆ ಯಾವ ಚರಿತ್ರೆಯ ಪುಟದಲ್ಲೂ ಸಹ ನಾವು ಕಾಣಲಾಗದು. 10ನೇ ದಿನ ಭೀಷ್ಮನೇ ಹಿಂದಿನ ರಾತ್ರಿ ತಾನು ಕೊಟ್ಟ ಸಲಹೆಯ ಮೇರೆಗೆ ಭೀಷ್ಮನಿಗೆದುರಾಗಿ ಶಿಖಂಡಿಯನ್ನ ತಂದು ನಿಲ್ಲಿಸುವ ಯೋಜನೆ ರೂಪಿಸಲಾಗಿತ್ತು. ಸಾಲದಕ್ಕೆ ಭೀಷ್ಮನಿಗೂ ಸಹ ಯುದ್ಧ ಮುಂದುವರಿಸುವ ಮನಸ್ಸಿರಲಿಲ್ಲ. 9ನೇ ದಿನದಂದು ಅವನ ಆಟಾಟೋಪಕ್ಕೆ ಸಿಟ್ಟಿಗೆದ್ದಿದ್ದ ಕೃಷ್ಣನೇ ಭೀಷ್ಮನನ್ನ ರಥದ ಚಕ್ರದಿಂದ ಕೊಲ್ಲಲು ಮುಂದಾಗಿದ್ದ. ಆದರೆ ಅರ್ಜುನನೇ ಕೃಷ್ಣನನ್ನ ತಡೆದಿದ್ದ. 10ನೇ ದಿನ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿದಾಗ ಶಿಖಂಡಿಯ ವಿರುದ್ಧ ಯುದ್ಧ ಮಾಡದಿದ್ದ ಇಚ್ಛಾಮರಣಿ ಭೀಷ್ಮ ಶಸ್ತ್ರ ತ್ಯಾಗ ಮಾಡಿದ. ಆಗ ಅರ್ಜುನ ಹೂಡಿದ ಬಾಣಗಳು ಭೀಷ್ಮನನ್ನ ಸುತ್ತುವರಿದು ಅವನನ್ನ ಶರಶಯ್ಯೆಯ ಮೇಲೆ ಮಲಗುವಂತೆ ಮಾಡಿತು. ನೆಲಕ್ಕುರುಳಿದ ಇಚ್ಛಾಮರಣಿ ತನ್ನ ಅವಸಾನದ ಮೂಲಕವಾದರೂ ಈ ಯುದ್ಧ ಇಲ್ಲಿಗೆ ಮುಗಿಯಲಿ ಎಂದು ಕೌರವನತ್ತ ಮನವಿ ಮಾಡಿದ. ಆದರೆ ಕೌರವ ಮೌನ ವಹಿಸಿದ. ಭೀಷ್ಮ ವಧೆಯ ಮೂಲಕ 10ನೇ ದಿನದ ಯುದ್ಧ ಮುಗಿಯಿತು. ಈ ಮೂಲಕ ಕೌರವ ಸೇನೆಗೆ ಭೀಷ್ಮನ ವಧೆಯು ಸಾಕಷ್ಟು ದೊಡ್ಡ ನಷ್ಟ ಉಂಟು ಮಾಡಿತು. 11ನೇ ದಿನದಂದು ದ್ರೋಣನು ಕೌರವ ಸೇನೆಯ ಸಾರಥ್ಯ ವಹಿಸಿಕೊಂಡ. ದ್ರೋಣನು ಹಿರಿಯವನಾಗಿದ್ದರೂ ಸಹ ಯುವಕನಂತೆ ಎಲ್ಲಾ ಕಡೆಯೂ ಓಡಾಡುತ್ತಾ ಪಾಂಡವ ಸೇನೆಗೆ ತಲೆನೋವಾದ. ಅರ್ಜುನ ಹಾಗೂ ದ್ರೋಣರ ಮುಖಾಮುಖಿ ಆಯಿತು. ಗುರು ಶಿಷ್ಯರ ನಡುವಿನ ಈ ಘೋರ ಯುದ್ಧವು ಸಂಜೆವರೆಗೂ ಸಹ ನಡೆದು ಕೊನೆಗೆ ಇದರಲ್ಲಿ ಅರ್ಜುನನೇ ಮೇಲುಗೈ ಸಾಧಿಸಿದ. ಕಾರಣ ಅವನಿಗೆ ಶ್ರೀಕೃಷ್ಣನ ಬೆಂಬಲವಿತ್ತು. 12ನೇ ದಿನ ದ್ರೋಣನು ಧರ್ಮರಾಯನ ಮೇಲೆ ದಾಳಿ ಮಾಡಿದ. ಆದರೆ ಕೌರವ ದ್ರೋಣನಿಗೆ ಧರ್ಮವನ್ನ ಕೊಲ್ಲದಿರುವಂತೆ ಸಜೀವವಾಗಿ ಧರ್ಮನು ಶರಣಾಗುವಂತೆ ಮಾಡಲು ದ್ರೋಣನಿಗೆ ಆದೇಶಿಸಿದ್ದ. ಕಾರಣ ದ್ರೋಣನೇನಾದರೂ ಧರ್ಮನನ್ನ ಕೊಂದಿದ್ದೇ ಆದರೆ ಅದು ಪಾಂಡವರನ್ನ ಕೆರಳಿಸಿ ಕುರುಸೇನೆಗೆ ಸಂಕಷ್ಟ ತರಬಹುದೆಂಬ ಭಯ ಅವನಿಗಿತ್ತು. ಆದ್ರೆ ಧರ್ಮನನ್ನ ತಡೆ ಹಿಡಿಯಲು ದ್ರೋಣನಿಗೆ ಸಾಧ್ಯವಾಗಲಿಲ್ಲ. ಅವನು ಪಾಂಡವ ಸೇನೆಯನ್ನ ನಿಯಂತ್ರಿಸಲು ತ್ರಿಗರ್ತದ ರಾಜ ಹಾಗೂ ಅವನ ಸೇನೆಗೆ ಸೂಚಿಸಿದ. ಅರ್ಜುನ ಅಡ್ಡ ಬಂದರೆ ತನಗೆ ಧರ್ಮ ಹಾಗೂ ಇತರರನ್ನ ಸೋಲಿಸೋದು ಕಷ್ಟವೆಂದು ಅರ್ಜುನನನ್ನ ತ್ರಿಗರ್ತದ ಸೇನೆಯು ಸ್ವಲ್ಪ ಎಂಗೇಜ್ ಮಾಡಿಕೊಂಡ್ರೆ ತನಗೆ ಅನುಕೂಲವೆಂದು ಆತ ಕೌರವನಿಗೆ ಹೇಳಿದ. ಆಗ ಕೌರವನು ತ್ರಿಗರ್ತದ ಸೇನೆಯನ್ನ ಅರ್ಜುನನಿದ್ದಲ್ಲಿಗೆ ಅಟ್ಟಿದ. ಆಗ ತ್ರಿಗರ್ತದ ವೀರನಾದ ಭಾಗದತ್ತನಿಗೂ ಅರ್ಜುನನಿಗೂ ಭಾರಿ ಕಾಳಗವೇ ಏರ್ಪಟ್ಟಿತು. ಈ ಭಾಗದತ್ತನು ಜ್ಯೋತಿಷದ ರಾಜನಾಗಿತ್ತು. ಇವನು ಸಹ ಪರಾಕ್ರಮಿಯೇ ಆಗಿದ್ದ. ಕೊನೆಗೆ ಇವನನ್ನ ಅರ್ಜುನನು ಕೊಂದು ಹಾಕುವಲ್ಲಿ ಯಶಸ್ವಿಯಾದ. ಹಾಗೂ ಈ ಮೂಲಕ ದ್ರೋಣನ ಯೋಜನೆಗಳೆಲ್ಲ ಇನ್ನೊಮ್ಮೆ ತಲೆ ಕೆಳಗಾದವು. 13ನೇ ದಿನದ ಕಾಳಗವು ರಣರೋಚಕ ಯುದ್ಧಕ್ಕೆ ಸಾಕ್ಷಿಯಾಗುತ್ತದೆ. ಕಾರಣ ಅಂದು ದ್ರೋಣರು ಮೊದಲ ಬಾರಿಗೆ ಚಕ್ರ ವ್ಯೂಹ ರಚಿಸಿದ್ದರು. ಅರ್ಜುನ ಹಾಗೂ ಕೃಷ್ಣರಿಬ್ಬರೂ ಸಹ ಬೇರೆಡೆಗೆ ಎಂಗೇಜ್ ಆದ ಪರಿಣಾಮ ಚಕ್ರ ವ್ಯೂಹದ ಬಾಧ್ಯತೆ ಈಗ ಭೀಮನ ಹೆಗಲ ಮೇಲಿತ್ತು. ಭೀಮನು ಅಸಾಧಾರಣ ವೀರನೇ ಆಗಿದ್ದರೂ ಸಹ ಅವನಿಗೆ ಚಕ್ರ ವ್ಯೂಹವನ್ನ
ಭೇದಿಸಿ ಒಳನುಗ್ಗುವುದು ತಿಳಿದಿರಲಿಲ್ಲ. ಅದು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು, ಆದ್ರೆ ಅರ್ಜುನ ಅಲ್ಲಿರಲಿಲ್ಲ. ಹಾಗೂ ಇದು ಅಭಿಮನ್ಯುವಿಗೆ ಗೊತ್ತಿತ್ತು, ಆದ್ರೆ ಅವನಿಗೆ ಒಳ ಹೋಗೋದು ಗೊತ್ತಿತ್ತೇ ವಿನಃ ಹೊರ ಬರೋದು ಗೊತ್ತಿರಲಿಲ್ಲ. ಆದರೂ ಸಹ ಚಕ್ರವ್ಯೂಹದ ಒಳನುಗ್ಗಿದ ಅಭಿಮನ್ಯು ವೀರಾವೇಶದಿಂದಲೇ ಹೋರಾಡಿದ. ಸಪ್ತ ಮಹಾರಥಿಕರನ್ನ ಆತ ಸದೆ ಬಡಿದರೂ ಸಹ ಜಯದ್ರಥನ ದಾಳಿಗೆ ಅಭಿಮನ್ಯು ಸೋಲಬೇಕಾಯಿತು. ಅಂದು ಅವನ ವಿರುದ್ಧ ಕರ್ಣನು ಸಹ ಹೋರಾಟ ನಡೆಸಿದ. ಕೊನೆಗೆ ಜಯದ್ರಥನಿಂದ ಅಭಿಮನ್ಯುವಿನ ಹತ್ಯೆ ನಡೆಯಿತು. ಅಂದಿನ ಯುದ್ಧವು ಅಭಿಮನ್ಯುವಿನ ಸಾವಿನಿಂದ ಪರ್ಯಾವಸಾನವಾಯಿತು. 14ನೇ ದಿನ ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರವೆನ್ನುವ ಹಾಗೆ ಅರ್ಜುನನು ಜಯದ್ರಥನ ಶಿರಚ್ಛೇದ ಮಾಡುವ ಪ್ರತಿಜ್ಞೆ ಮಾಡಿದ್ದ. ಜಯದ್ರಥನ ರಕ್ಷಣೆಗೆ ಇಡೀ ಕೌರವ ಸೇನೆಯೇ ನಿಂತಿತ್ತು. ಅಂದು ಭೀಮನ ಮಗನಾದ ಘಟಧ್ವಜನು ಸಹ ಹೋರಾಡಿದ. ಅವನ ದಾಳಿಗೆ ಕೌರವ ಸೇನೆ ತತ್ತರಿಸಿ ಹೋಯಿತು. ಘಟಧ್ವಜನನ್ನ ಅವರೀಗ ಮಣಿಸಲೇಬೇಕಿತ್ತು. ಅವನನ್ನ ಕೊಲ್ಲಬಲ್ಲವನು ಕುರುಸೇನೆಯಲ್ಲಿ ಕರ್ಣ ಮಾತ್ರ. ಆದರೆ ಕರ್ಣನ ಬಳಿ ಇದ್ದ ವಾಸವಿ ಶಕ್ತಿಯನ್ನ ಕರ್ಣನು ಅರ್ಜುನನ ಸಂಹಾರಕ್ಕಾಗಿ ಇಟ್ಟುಕೊಂಡಿದ್ದ. ಈಗ ಅದನ್ನ ಅವನು ಘಟಧ್ವಜನ ಮೇಲೆ ಬಳಸಲೇಬೇಕಾಗಿ ಬಂತು. ಘಟಧ್ವಜ ಸತ್ತ, ಆದರೆ ತೊಟ್ಟ ಬಾಣ ಮತ್ತೆ ತೊಡೆನು ಎಂಬ ತನ್ನ ಮಾತಿನಂತೆ ಮುಂದೆ ಅದೇ ಬಾಣವನ್ನ ಕರ್ಣನು ಪ್ರಯೋಗಿಸುವ ಶಕ್ತಿಯನ್ನ ಕಳೆದುಕೊಂಡ. ಇತ್ತ ಅರ್ಜುನನಿಂದ ಜಯದ್ರಥನೂ ಸಹ ಹತ್ಯೆಗೀಡಾಗಿ ಅಭಿಮನ್ಯುವಿನ ಸಾವಿನ ಹಾಗೆ ಅಲ್ಲಿ ತೀರಿತ್ತು. 15ನೇ ದಿನವೂ ಸಹ ಯುದ್ಧ ಘೋರವಾಗಿಯೇ ಇತ್ತು. ಅಂದು ಅಶ್ವತ್ಥಾಮ ಎಂಬ ಆನೆ ತೀವ್ರ ದಾಂಧಲೆ ಎಬ್ಬಿಸಿತ್ತು. ಅದನ್ನ ಭೀಮ ತನ್ನ ಗದಾಪ್ರಹಾರದಿಂದ ಸಂಹಾರ ಮಾಡುತ್ತಾನೆ. ಅದನ್ನ ಕೊಂದು ಅಶ್ವತ್ಥಾಮನನ್ನ ಕೊಂದೆ ಎಂದು ಭೀಮ ಆರ್ಭಟಿಸಿದ. ಇದನ್ನ ನಂಬದ ದ್ರೋಣರು ಧರ್ಮ ಪರಿಪಾಲಕನಾದ ಯುಧಿಷ್ಠಿರನ ಬಳಿ ನಿಜವೇ ಎಂದು ಕೇಳುತ್ತಾರೆ. ಆಗ ಯುಧಿಷ್ಠಿರನು ಕೃಷ್ಣನ ಆಜ್ಞೆಯಂತೆ ಅಶ್ವತ್ಥಾಮ ಸತ್ತಿದ್ದಾನೆ ಅನ್ನೋದನ್ನ ಜೋರಾಗಿ ಸಂಬೋಧಿಸಿ, ಆದರೆ ಅದು ಆನೆ, ನಿನ್ನ ಮಗನಲ್ಲ ಅನ್ನೋದನ್ನ ನಿಗೂಢವಾಗಿ ಹೇಳುತ್ತಾನೆ. ಈ ಮಾತಿನಿಂದ ತನ್ನ ಮಗನೇ ಸತ್ತು ಹೋದನೆಂದು ಭಾವಿಸಿದ ದ್ರೋಣ ರಥದ ಮೇಲೆ ಕುಳಿತೆ ಶಸ್ತ್ರ ಕೈ ಚೆಲ್ಲಿದ. ಇದಕ್ಕೆ ಕಾಯುತ್ತಿದ್ದ ದೃಷ್ಟದಮ್ಯನು ದ್ರೋಣನ ಬಳಿ ಬಂದು ಅವನ ತಲೆ ಕತ್ತರಿಸಿದ. ಅಂದಿನ ಯುದ್ಧವು ದ್ರೋಣನ ಹತ್ಯೆಯೊಂದಿಗೆ ಮುಗಿಯುತ್ತದೆ. 16ನೇ ದಿನ ಭೀಮನಿಂದ ದುಶ್ಯಾಸನನ ವಧೆ ಸಂಭವಿಸಿತು. ಕುರುಕ್ಷೇತ್ರ ಕಾಳಗದಲ್ಲಿ ಅಂದು ಭೀಮ ರುದ್ರನಾಗಿ ವೈರಿಗಳನ್ನ ಧ್ವಂಸ ಮಾಡುತ್ತಿದ್ದ. ಕೌರವನ ತಮ್ಮ ದುಶ್ಯಾಸನ ಅದೇ ಸಮಯಕ್ಕೆ ಭೀಮನಿಗೆರಗಿದ. ಇಬ್ಬರೂ ಸಹ ಸಮಬಲರೇ ರಣಕ್ಕಿಳಿದು ಮದಿಸಿದ ಗಜಗಳಂತೆ ಕೈ ವಿಲಾಯಿಸಿದ್ರು. ಎಷ್ಟು ಹೊತ್ತಿನ ಸಂಘರ್ಷದ ಬಳಿಕ ದುಶ್ಯಾಸನ ಕೈ ಸೋತು ನೆಲಕ್ಕೆ ಮೇಲ್ಮುಖವಾಗಿ ಕುಸಿದು ಬಿದ್ದ. ಆಗ ಸುಧಾರಿಸಿಕೊಳ್ಳುತ್ತಿದ್ದ ಭೀಮನಿಗೆ ಅಂದು ಸಭೆಯಲ್ಲಿ ದ್ರೌಪದಿಗಾದ ಅಪಮಾನ ನೆನಪಿಗೆ ಬಂತು. ಕೂಡಲೇ ಇದೇ ದುಶ್ಯಾಸನನಲ್ಲವೇ ಅವನ ಅಣ್ಣನ ಮಾತನಾಡಿಸಿ ತಾಯಿ ಸಮಾನಳೆಂಬುದನ್ನ ಮನಗಾಣದೆ ಮೃಗೀಯವಾಗಿ ಅವಳ ಮುಡಿ ಹಿಡಿದೆಳೆದು ಅವಳ ಅರಿವಿಗೆ ಕೈ ಹಾಕಿ ಸೆಳೆದು ವಿವಸ್ತ್ರಗೊಳಿಸಲೆತ್ನಿಸಿದ್ದು. ಯಾವ ಕಡುಗಳಿಗೆಯಲ್ಲಿ ಈ ದುರುಳ ಅವಳ ಮುಡಿ ಕೆಡಿಸಿ ವಸ್ತ್ರ ಸೆಳೆದನೋ ಅಂದೇ ಇವನ ಸಾವು ನಿರ್ಧಾರವಾಯಿತೆಂದು ಎನಿಸಿ ಭೀಮನ ಆಕ್ರೋಶ ಇಮ್ಮಡಿಗೊಂಡಿತ್ತು. ತಕ್ಷಣವೇ ಈ ಮೃಗ ದುಶ್ಯಾಸನನ ಬಿಸಿ ರಕ್ತದಲ್ಲಿ ಎನ್ನ ಕೆದರಿದ ಮುಡಿ ನೆನೆಸಿ ಬಾಚುವೆ, ಅವನ ರಕ್ತದಲ್ಲೇ ಮೀಯುವೆ, ಅಲ್ಲಿವರೆಗೆ ಈ ಮುಡಿಗೆ ಕೈ ಹಾಕಲಾರೆ ಎಂದು ಪಾಂಚಾಲಿ ಕಣ್ಣೀರು ಹಾಕುತ್ತಾ ನಿಲ್ಲದ ಸಂಕಟದಿಂದ ಗೈದ ಶಪಥವು ಸ್ಮರಣೆಗೆ ಬಂದು ಭೀಮನಲ್ಲಿದ್ದ ಸಿಂಹವನ್ನ ಹೊರಗೆಳೆಯಿತು. ಅವನು ಬಿದ್ದು ನರಳುತ್ತಿದ್ದ ದುಶ್ಯಾಸನನ ಬಳಿಗೆ ಬುಸುಗುಡುತ್ತಾ ನಡೆದು ಅವನ ಮೇಲೆ ಕೇಸರಿಯಂತೆ ಎರಗಿ ತನ್ನ ಬಲಿಷ್ಠ ಕೈಗಳಿಂದ ಅವನ ವಕ್ಷವ ಒಂದೇ ಹೊಡೆತಕ್ಕೆ ಸೀಳಿ ಹಾಕಿ ಅವನ ಎದೆಯೊಳಗಿನ ಬಿಸಿ ರುದಿರವ ತನ್ನ ಮೈಗೆ ಬಳಿದು ಅವನ ಕರುಳನ್ನ ತೆಗೆದು ತನ್ನ ಕೊರಳಿಗೆ ಹಾರದಂತೆ ಹಾಕಿಕೊಂಡು ಬೇಟೆಯ ಹೊಡೆದುರುಳಿಸಿದ ಕಾಡಿನ ಗಂಡು ಸಿಂಹದ ಹಾಗೆ ಕಂಗೊಳಿಸಿದ. ಅವನ ರೌದ್ರವತೆಯ ಕಂಡು ಕೆಲವರು ರಣದಿಂದ ಹೆದರಿ ಕಾಲ್ಕಿತ್ತರು. ಮತ್ತೆ ಕೆಲವರು ಭೀಮನ ವಿವತ್ಸ್ಯವತಾರ ನೋಡದೆ ಮೂರ್ಛೆ ಹೋದರು. ಅಂದಿನ ಕುರುಕ್ಷೇತ್ರ ಕಾಳಗ ದುಶ್ಯಾಸನನ ವಧೆಯೊಂದಿಗೆ ಅವಸಾನವಾಯಿತು. ಸುದ್ದಿ ತಿಳಿದ ದ್ರೌಪದಿ ಸ್ಥಳಕ್ಕೆ ಧಾವಿಸಿ ಭೀಮನ ಶೌರ್ಯಕ್ಕೆ ಹರ್ಷಿಸಿದ್ಲು. ನಂತರ ಕೆಳವಾಗಿ ಆ ದುರುಳನ ರಕ್ತಕ್ಕೆ ತನ್ನ ಕೆದರಿದ್ದ ಮುಡಿನೆನೆಸಿ ಅವನ ರುದಿರ ಸ್ಪರ್ಶದಿಂದ ತೃಪ್ತಿಗೊಂಡು ನೆಮ್ಮದಿಯ ಉಸಿರಾಡಿದ್ಲು. ಅಷ್ಟು ವರ್ಷದ ಅವಳ ಮನದ ಬೇಗುದಿ ಅವನ ರಕ್ತದಿಂದ ಆರಿತು. ಅವತ್ತಿಗೆ ಅವಳ ಶಪಥ ನೆರವೇರಿತು. ಭೀಮನೊಟ್ಟಿಗೆ ಗಂಗಾ ತೀರಕ್ಕೆ ನಡೆದು ಅವಳು ಗಂಗೆಯಲ್ಲಿ ಮಿಂದು ಶುಚಿಯಾದಳು. ಮುಳುಗುತ್ತಿದ್ದ ಬಾನಂಚಿನ ರವಿಯ ಕೆಂಬೆಳಕಿನ ಬಿಂಬವು ಎಂಬಂತೆ ಭಾಸವಾಗುತ್ತಿದ್ದ ದುಶ್ಯಾಸನನ ರಕ್ತ ರಣದ ತುಂಬೆಲ್ಲ ಹರಡಿ ಆ ಸಂಜೆಯ ರಂಗಿಗೆ ಮೆರುಗು ನೀಡಿ ನೋಡಲು ಅಪ್ಯಾಯಮಾನವಾಗಿ ಕಂಡಿತು. 17ನೇ ದಿನ ಕರ್ಣ ಹಾಗೂ ಅರ್ಜುನರ ನಡುವಿನ ಯುದ್ಧವು ರಣರಂಗಕ್ಕೆ ಹೊಸ ಕಳೆ ತಂದಿತು. ಕರ್ಣನ ರಥದ ಸಾರಥ್ಯ ವಹಿಸಿದ್ದು ಶಲ್ಯ. ಅಂದು ಕರ್ಣನ ರಥದ ಚಕ್ರ ಮುರಿದು ಕೆಸರಲ್ಲಿ ಹೂತಾಗ ಅದನ್ನ ಎತ್ತಲು ಕರ್ಣ ಕೆಳಗೆ ಬಂದ. ಅದೇ ತಕ್ಕ ಸಮಯವೆಂದು ಕೃಷ್ಣನು ಅರ್ಜುನನಿಗೆ ಕರ್ಣನನ್ನ ಮುಗಿಸಲು ಸಲಹೆ ನೀಡುತ್ತಾನೆ. ಆಗ ಎರಗಿ ಬಂದ ಅರ್ಜುನನ ರಥ ಶಸ್ತ್ರತ್ಯಾಗ
ಮಾಡಿದ್ದ ಕರ್ಣನ ರುಂಡ ಹಾರಿಸುತ್ತದೆ. ಅಂದಿನ ಯುದ್ಧವು ಕರ್ಣನ ಸಾವಿನೊಂದಿಗೆ ಪರ್ಯಾವಾಸನವಾಗುತ್ತದೆ. ಇನ್ನು 18ನೇ ಹಾಗೂ ಕೊನೆಯ ದಿನದ ಯುದ್ಧವು ಭೀಮ ಹಾಗೂ ಕೌರವನ ಕಾಳಗಕ್ಕೆ ಸಾಕ್ಷಿಯಾಗುತ್ತದೆ. ಅಂದು ನಡೆದ ಮಹಾ ಗದಾ ಯುದ್ಧದಲ್ಲಿ ಭೀಮನ ಕೈ ಮೇಲಾಗಿ ಭೀಮನು ಕೌರವನ ತೊಡೆ ಮುರಿದು ಹಾಕುತ್ತಾನೆ. ಕೌರವನ ವಧೆಯೊಂದಿಗೆ ಹಾಗೂ ಕಟ್ಟಕಡೆಯ ಪಾಂಡವರ ವಿಜಯದೊಂದಿಗೆ ಕೊನೆಯ ದಿನದ ಯುದ್ಧವೂ ಸಹ ಮುಗಿಯುತ್ತದೆ. ಇದಿಷ್ಟನ್ನ ಸಹ ಯುದ್ಧ ಮುಗಿಯುವವರೆಗೂ ಸಂಜಯನು ಕಣ್ಣಿಲ್ಲದ ಅರಸ ಧೃತರಾಷ್ಟ್ರನಿಗೆ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ ಬಗ್ಗೆಯೂ ಸಹ ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತದೆ. ಈ ಘೋರ ಯುದ್ಧದಿಂದ ನಾವೆಲ್ಲ ಇವತ್ತು ಕಲಿಯುವಂತದ್ದು ಏನು, ಇದು ನಮಗೆ ಕೊಡುವ ಅತ್ಯುನ್ನತವಾದ ಜೀವನ ಸಂದೇಶ ಏನು ಅನ್ನೋದನ್ನ ಹಾಗೂ ಈ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.